ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ನೇಪಾಳದ ಕಠ್ಮಂಡುವಿನಲ್ಲಿರುವ ಪಶುಪತಿನಾಥ್ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀನಿ. ರೇಣು ರನ ರೇಣು ಹಾಯ್, ನಾನಿವಾಗ ನಮ್ಮ ನೆರೆಹೊರೆಯ ದೇಶವಾದಂತಹ ನೇಪಾಳದಲ್ಲಿದ್ದೀನಿ. ಇಲ್ಲಿ ಸುಮಾರು 3 ರಾಜ್ಯಗಳಿವೆ. 7 ಪ್ರಾವಿನ್ಸ್ ಸೇರಿ 3 ರಾಜ್ಯವಾಗುತ್ತವೆ. ನಾನಿವಾಗಿರೋದು ಕಠ್ಮಂಡುವಿನಲ್ಲಿ. ಇದು ಕೂಡ ಒಂದು ಡಿಸ್ಟಿಕ್ಕು, ಹಾಗೆ ನೇಪಾಳದ ರಾಜಧಾನಿಯಾಗಿದೆ. ಈ ಪಶುಪತಿನಾಥ್ ದೇವಸ್ಥಾನವು ಒಂದು ಜ್ಯೋತಿರ್ಲಿಂಗವಾಗಿದೆ ಹಾಗೂ ಇದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಈ ದೇವಸ್ಥಾನದ ಆಲಯದಲ್ಲಿ ಹಾಗೂ ಸಂಕೀರ್ಣದಲ್ಲಿ ಸುಮಾರು 492 ದೇವಸ್ಥಾನಗಳಿವೆ. ಇಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪವು ಅಂದರೆ ಈ ದೇವಸ್ಥಾನದ ಗೋಪುರ ಏನಿದೆ ಅಲ್ಲ, ಅದು ಪಗೋಡಾ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಅಂದರೆ ಇಲ್ಲಿನ ಎಲ್ಲ ದೇವಸ್ಥಾನಗಳ ಏನು ಗೋಪುರ ಇರುತ್ತಲ್ಲ, ಅದು ಒಂದು ಪಗೋಡಾ ಸ್ಟೈಲ್ ಆರ್ಕಿಟೆಕ್ಚರ್ ಅಂದರೆ ವಾಸ್ತುಶಿಲ್ಪ ಅಂತ ಕರೀತಾರೆ. ಇಡೀ ಏಷ್ಯಾ ಖಂಡದಲ್ಲಿಯೇ 51 ಶಕ್ತಿಪೀಠಗಳಿವೆ. ಅದರಲ್ಲಿ ನೇಪಾಳವು ಕೂಡ ಒಂದು. ಈ ಪಶುಪತಿ ದೇವಸ್ಥಾನದ ಹತ್ರ ಮಾತ್ರದೇವಿ ದೇವಸ್ಥಾನ ಅಂತ ಇದೆ ವೀಕ್ಷಕರೇ. ಮಾತ್ರದೇವಿ ಅದು ಕೂಡ 51 ಶಕ್ತಿಪೀಠಗಳಲ್ಲಿ ಒಂದು ಶಕ್ತಿಪೀಠವಾಗಿದೆ. ಇದು ಸರಿಸುಮಾರು 400 ವರ್ಷಗಳ ಒಂದು ಹಳೆಯ ದೇವಸ್ಥಾನವಾಗಿದೆ. ಮೂಲತಃ ಇಲ್ಲೊಂದು ಕಟ್ಟಿಗೆಯ ದೇವಸ್ಥಾನವಿತ್ತಂತೆ ವೀಕ್ಷಕರೇ. ಅಂದರೆ 16ನೇ 15th or 16th ಸೆಂಚುರಿಯಲ್ಲಿ ಆ ಕಟ್ಟಿಗೆಯ ದೇವಸ್ಥಾನಗಳೆಲ್ಲ ಗೆದ್ದಲು ಹುಳುಗಳು ತಿಂದು ಎಲ್ಲ ಫುಲ್ ನಾಶ ಮಾಡಿತಂತೆ. ಆವಾಗ ಇಲ್ಲಿ ರಾಜಮನೆತನಗಳಿದ್ರಲ್ಲ, ಅಂದರೆ ಆಳ್ತಾ ಇದ್ರಲ್ಲ ನೇಪಾಳದಲ್ಲಿ, ಆವಾಗ 17ನೇ ಶತಮಾನದಲ್ಲಿ ರಾಜ ಭೂಪತೀಂದ್ರ ಮಲ್ಲ ಅಂತ ಅನ್ನೋ ಒಬ್ಬ ರಾಜರು ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡ್ತಾರೆ. ಅಂದರೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಈ ದೇವಸ್ಥಾನದ ಒಳಗಡೆ, ಆಲಯದ ಒಳಗಡೆ, ಗರ್ಭಗುಡಿ ಒಳಗಡೆ ಏನಿದೆಯಲ್ಲ, ಅಲ್ಲಿ ಈ ಕಾಲಕ್ಕೆ ಯಾವ ರಾಜರುಗಳು ಆಳಿದ್ದಾರೆ, ಯಾರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಾರಲ್ಲ, ಅವ್ರದ್ದೆಲ್ಲ ಮೂರ್ತಿಗಳನ್ನು ದೇವಸ್ಥಾನದ ರೂಪದಲ್ಲಿ ಒಳಗಡೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದನ್ನು ನಾವು ನೋಡ್ಬೋದು, ಬಟ್ ಒಳಗಡೆ ಫೋಟೋಗ್ರಫಿ ಅಲೌಡ್ ಇಲ್ಲ ವೀಕ್ಷಕರೇ. ಫೈನಲಿ ನಾನು ಪಶುಪತಿನಾಥ್ ದೇವಸ್ಥಾನದ ಹತ್ತಿರ ಬಂದಿದ್ದೀನಿ. ಇದೇ ದೇವಸ್ಥಾನದ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಅದಲ್ಲ, ಅದೇ ಪ್ರವೇಶ ದ್ವಾರ ಹಾಗೂ ಇದು ದೇವಸ್ಥಾನದ ಆವರಣ. ಈ ಪಶುಪತಿನಾಥ್ ದೇವಸ್ಥಾನದ ಅರ್ಚಕರು ನಮ್ಮ ಕರ್ನಾಟಕದವರೇ ಆಗಿದ್ದಾರೆ. ಮುಂದೆ ಹೋಗ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಹಾಗೂ ಇದರ ಸಂಬಂಧಪಟ್ಟಂತಹ ಕಥೆನೂ ಕೂಡ ಹೇಳ್ತೀನಿ. ದೇವಸ್ಥಾನದ ಗರ್ಭಗುಡಿ ಹಾಗೂ ಅದರ ಆಲಯದ ಒಳಗಡೆ ಪ್ರಾಂಗಣದಲ್ಲಿ ಫೋಟೋಗ್ರಾಫಿ ಹಾಗೂ ವಿಡಿಯೋಗ್ರಾಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಆಗಿದೆ, ಅಂದರೆ ನಿಷೇಧಿಸಲಾಗಿದೆ. ಹಾಗಾಗಿ ನಿಮಗೆ ಒಳಗಡೆ ನನಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಒಳಗಡೆ ಏನಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ಪಂಚಮುಖಿ ಪಶುಪತಿನಾಥನ ಜ್ಯೋತಿರ್ಲಿಂಗವಿದೆ. ಅದರ ಎದುರುಗಡೆ ಒಂದು ದೊಡ್ಡ ನಂದಿ ವಿಗ್ರಹವಿದೆ. ಅದಕ್ಕೆ ಹೊಂದಿಕೊಂಡಂತೆ ಆಲಯಗಳಲ್ಲಿ ಗಣೇಶ, ಲಕ್ಷ್ಮೀ, ಸರಸ್ವತಿ, ಮಾತ್ರದೇವಿ, ಗುಹೇಶ್ವರಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಗಳಿವೆ. ದೇವಸ್ಥಾನದ ಪ್ರವೇಶ ದ್ವಾರದ ಮೇಲೆ ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ಸೂರ್ಯ, ಚಂದ್ರರನ್ನು ನೀವು ಕಾಣಬಹುದು. ಹಾಗೆ ದೇವಸ್ಥಾನದ ಆಲಯದೊಳಗೆ ಈ ದೇವಸ್ಥಾನಗಳನ್ನು ಕಾಲಕ್ಕೆ ಯಾರೆಲ್ಲ ರಾಜರುಗಳು ಜೀರ್ಣೋದ್ಧಾರ ಮಾಡಿದಾರಲ್ವ, ಅವರ ಪ್ರತಿಮೆಗಳನ್ನು ದೇವಸ್ಥಾನದ ರೂಪದಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹಾಗೆ ಅದಕ್ಕೆ ದಿನನಿತ್ಯ ಪೂಜೆಯನ್ನು ಮಾಡ್ತಾರೆ. ಹಾಗೆ ರಾಜರು ನೀಡಿದ ಕಾಣಿಕೆಗಳು, ಕೊಡುಗೆಗಳು ಕೂಡ ಒಳಗಡೆ ನಿಮಗೆ ನೋಡಲು ಸಿಗುತ್ತವೆ.
ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಏನಂದರೆ, ಮಹಾಭಾರತದಲ್ಲಿ ಪಾಂಡವರು ತಾವು ಮಾಡಿದ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಕ್ಷಮೆ ಯಾಚನೆಗಾಗಿ ಶಿವನಿಗೆ ಹುಡುಕ್ತಾ ಇರ್ತಾರೆ. ಅವನನ್ನು ಹುಡುಕುತ್ತಾ ಅವರು ಕೇದಾರನಾಥ್ವರೆಗೂ ಹೋಗ್ತಾರೆ. ಹಾಗೆ ಕೇದಾರದವರೆಗೆ ಶಿವನನ್ನು ಹುಡುಕುತ್ತಾ ಬಂದ ಪಾಂಡವರಿಗೆ ಶಿವನು ಕ್ಷಮೆ ನೀಡಲು ಇಚ್ಛೆ ಪಡುವುದಿಲ್ಲ. ಶಿವನು ಪಾಂಡವರನ್ನು ನೋಡಿಯೂ ನೋಡದ ಹಾಗೆ ಇದ್ದಕ್ಕಿದ್ದಂತೆ ನಂದಿಯ ರೂಪವನ್ನು ಪಡೆದು ಭೂಮಿಯ ಒಡಲನ್ನು ಸೇರುತ್ತಿರುತ್ತಾನೆ. ಇದನ್ನು ಗಮನಿಸಿದ ಬಲಿಷ್ಠ ಪಾಂಡವ ಭೀಮ ಆ ಗೂಳಿಯ ಬಾಲ ಹಾಗೂ ಹಿಂಬದಿಯನ್ನು ಹಿಡಿಯುತ್ತಾನೆ. ಹಾಗೆ ಹಿಡಿದರ ಪ್ರತಿಫಲವಾಗಿ ಶಿವನ ಅರ್ಧ ಭಾಗವು ಜ್ಯೋತಿರ್ಲಿಂಗವಾಗಿ ಅಲ್ಲಿ ಉದ್ಭವಿಸುತ್ತದೆ. ಹಾಗೆ ಅದರ ತಲೆಯ ಭಾಗವು ಪಶುಪತಿನಾಥದಲ್ಲಿ ಜ್ಯೋತಿರ್ಲಿಂಗವಾಗಿ ಉದ್ಭವಿಸುತ್ತದೆ. ಹಾಗಾಗಿ ಪಶುಪತಿನಾಥ್ ಹಾಗೂ ಕೇದಾರನಾಥ್ ಇವೆರಡು ಶಿವನ ರೂಪಗಳಾಗಿವೆ. ಶಿವನ ಹಿಂದಿನ ಅರ್ಧ ಭಾಗ ಕೇದಾರದಲ್ಲಿದ್ದರೆ ಶಿರ ಅಂದರೆ ಮುಖ ಪಶುಪತಿನಾಥದಲ್ಲಿ ಉದ್ಭವಿಸಿದೆ. ಹಾಗಾಗಿ ನೀವು ನೆನಪಿನಲ್ಲಿಟ್ಕೋಬೇಕಾದ ಒಂದು ವಿಷಯ ಏನಂದರೆ, ಕೇದಾರನಾಥ್ ಹಾಗೂ ಪಶುಪತಿನಾಥ್ ಎರಡು ಸೇರಿ ಒಂದು ಜ್ಯೋತಿರ್ಲಿಂಗ ಆಗುತ್ತೆ. ಸೊ ನೀವು ಕೇದಾರ್ಗೆ ಏನಾದರೂ ಭೇಟಿ ಕೊಟ್ಟರೆ ನೀವು ಪಶುಪತಿನಾಥ್ಗೆ ಬಂದ್ರೇ ಅದು ಒಂದು ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಕೇದಾರ್ಗೆ ಹೋದರೆ ಇಲ್ಲಿ ತಪ್ಪದೆ ಬರಲೇಬೇಕು. ನೋಡಿ, ನಾನಿವಾಗ ಟೆಂಪಲ್ ಬ್ಯಾಕ್ ಸೈಡ್ ಬಂದಿದ್ದೀನಿ. ಇಲ್ಲಿ ಹರಿತಾ ಇದೆಯಲ್ಲ, ಇದು ಬಾಗ್ಮತಿ ರಿವರ್. ಇದು ಗಂಗಾ ನದಿಗೆ ಹೋಗಿ ಕೂಡ್ಕೊಳ್ಳುತ್ತಂತೆ. ಇದನ್ನು ಆರ್ಯ ಸ್ಮಶಾನ್ ಘಾಟ್ ಅಂತಾರೆ. ಇಲ್ಲಿ ನೀವು ನೋಡ್ಬೋದು ಎದುರುಗಡೆ ರಾಮನಾಥ್ ಅಘೋರಿ ಬಾಬಾ ಮಂದಿರ್. ಇಲ್ಲಿ ಒಳಗಡೆ ನೋಡಿ ಅಘೋರಿಗಳ ದೇವಸ್ಥಾನ ಹೇಗಿದೆ. अघोरी बाबा. ओके. कहाँ से आप? मैं इंडिया से. यहाँ खोइ यहाँको मान्छे कहाँ गएछ, यहाँ घर बन्द छ भनेर बाहिर चिच्याएको चिच्चै छ कि चिन्नु. ओके, मिलते हैं. थैंक्स. ಇಲ್ಲಿ ನೀವು ನೋಡ್ಬೋದು ಶವ ಸಂಸ್ಕಾರ ನಡೀತಾ ಇದೆ. ನಮ್ಮ ಕಾಶಿ ವಿಶ್ವನಾಥದಲ್ಲಿ ಹೇಗೆ ಸತ್ಯ ಹರಿಶ್ಚಂದ್ರ ಘಾಟು, ಮರಣಿಕರ್ಣಿಕಾ ಘಾಟ್ ಎಲ್ಲ ಇದೆಯಲ್ಲ, ಅಲ್ಲಿ ಹೆಂಗೆ ಶವ ಸಂಸ್ಕಾರ ನಡೆಯುತ್ತೋ ಅದೇ ರೀತಿ ಇಲ್ಲಿ ಕೂಡ ಶವ ಸಂಸ್ಕಾರ ನಡೆಯುತ್ತೆ. ಏನಿಲ್ಲ, ಏನು ಶವ ಇದೆಯಲ್ಲ ಅದನ್ನು ತೊಗೊಂಡು ಬಂದು ಆ ಬಾಗ್ಮತಿ ರಿವರಲ್ಲಿ ಅದರ ಪಾದಗಳನ್ನು ಶುದ್ಧಿ ಮಾಡಿ ನಂತರ ಇಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ರೇಣು
ರೇನು ರೇನಾ. ನೀವು ಹಾಗೆ ಇಲ್ಲಿ ಹಿಂದೆ ಹೋದರೆ ವಿಷ್ಣುವಿನ ರೂಪದಲ್ಲಿರುವಂತಹ ರಾಮನ ಒಂದು ದೇವಸ್ಥಾನವಿದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಗುಹೇಶ್ವರಿ ದೇವಸ್ಥಾನ ಇದೆ. ಇದು ಆ್ಯಕ್ಚುಲಿ ಗುಹೇಶ್ವರಿ ಅಮ್ಮನವರ ದೇವಸ್ಥಾನ. ಇದು ಕಾಣಿಸ್ತಾ ಇದೆಯಲ್ಲ, ಇದು ಈ ಪಶುಪತಿನಾಥ್ ದೇವಸ್ಥಾನಕ್ಕೆ 4 ಪ್ರವೇಶ ದ್ವಾರಗಳಿವೆ. ನಾರ್ತ್, ಈಸ್ಟ್, ವೆಸ್ಟ್ ಮತ್ತು ಸೌತ್ 4 ಕಡೆಯಿಂದ ನೀವು ಬರಬಹುದು. ಈ ಒಂದು ದೇವಸ್ಥಾನ ನೀವು ನೋಡಬೇಕಂದ್ರೆ ಫುಲ್ ಡೇ ನಿಮ್ಮದು ಇಲ್ಲೇ ಹೋಗ್ಬಿಡುತ್ತೆ, ಅಷ್ಟು ದೊಡ್ಡ ದೇವಸ್ಥಾನ. ಹೀಗೆ ನೀವು ಮೇಲೆ ನಡ್ಕೊಳ್ತಾ ಹೋದರೆ ಸುಮಾರು ಒಂದು 300-400 ದೇವಸ್ಥಾನಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಈ ಪಶುಪತಿನಾಥ್ ದೇವಸ್ಥಾನದ ರಾತ್ರಿಯ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಟೆಂಪಲ್ ಗರ್ಭಗುಡಿ. ಆ್ಯಕ್ಚುಲಿ ಇವಾಗ ನಾನು ಈ ಪಶುಪತಿನಾಥ್ ಟೆಂಪಲ್ ಬ್ಯಾಕ್ ಸೈಡಲ್ಲಿದ್ದೀನಿ. ಈ ಬಾಗ್ಮತಿ ರಿವರ್ ಇದೆಯಲ್ಲ, ಆ ಬ್ರಿಡ್ಜ್ನ ಕ್ರಾಸ್ ಮಾಡಿ ಈ ಕಡೆ ಬರಬೇಕು. ನೀವು ನೋಡ್ಬೋದು ಇಲ್ಲಿ ಇದು ಎಷ್ಟು ಹಳೇದಾದ ದೇವಸ್ಥಾನ. ನೀವು ನೋಡ್ಬೋದು ಇಲ್ಲಿ ಎದುರುಗಡೆ ಗಣೇಶ, ಹಾಗೆ ಒಂದು ಸ್ತಂಭ ಇದೆ ಎದುರುಗಡೆ ನೋಡಿ. ಇವಾಗ ನೀವು ಇದು ಶ್ರೀರಾಮನ ವಿಷ್ಣು ರೂಪದಲ್ಲಿರುವಂತಹ ರಾಮನ ಪ್ರತಿಮೆ. ಬೆಸ್ಟ್ ಇದೆ ನೋಡಿ ರಾಮನ ದೇವಸ್ಥಾನ. ಈ ಮೂರ್ತಿ ನೋಡಿದರೆ ಒಂದು ಸಲನಾದರೂ ಇಲ್ಲಿಗೆ ಬರಲೇಬೇಕು, ಆಶೀರ್ವಾದ ತಗೊಳ್ಳೇಬೇಕು ಅನ್ನೋ ಥರ ಇದೆ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.